ನೀವ್ ಹೇಳದಲ್ಲ ಸರ್, ಪಾರದರ್ಶಕವಾಗಿ ಎಷ್ಟು ಖರ್ಚಾಗ್ತೈತೆ ಏನ್ ಬರ್ತೈತೆ ಅದು ಆಗಲ್ಲ. ನಾನು ಈಗಲೂ ಹೇಳ್ತೀನಿ, ಇನ್ನು 10 ವರ್ಷ ಒಳ್ಳೆ ಕತೆ ಆಗಲ್ಲ ಅಂತ ಯುವಕರುಗಳೇ ಆಗಲ್ಲ ಅಂತ ಕೂತ್ರ ಮೇಲೆ ಈ ದೇಶ ಇನ್ ಯಾರು ಕಾಪಾಡ? ಯಾಕೆ ಆಗಲ್ಲ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ರೀಸನ್ 1000 ಇದೆ. ಆಗಲ್ಲ ನಂಗೆ 100 ಕಾರಣ ಕೊಡ್ತೀರಾ, ಆಗತ್ತೆ ನಂಗೆ 1 ಕಾರಣ ಕೊಡಲ್ಲ. ನೀವು ಕೊಟ್ಟೆ ನಾನು ಅದಕ್ಕೆ ಎಕ್ಸಾಂಪಲ್ಗಳು 1000 ಇದಾವೆ ನೋಡಿ ಸರ್. ಆ ಟೈಮಲ್ಲಿ ಅವ್ನ್ ಬಂದ, ಅವನನ್ನ ನಂಬಿದ್ವಿ, ಹಿಂಗಾಗ್ಲಿಲ್ಲ ಸರ್. ಆಗುತ್ತೆ ಅನ್ನೋದಕ್ಕೆ ನಾನು ಕಾರಣ ಕೊಡ್ತೀನಿ ಸರ್. ನಾನು ಈಗ ಏನ್ ಹೇಳಿ ಆಗತ್ತೆ ಅನ್ನೋ ಕಾರಣ ಒಂದ್ ಹೇಳಿ. ನೀವು ಫೀಲ್ಡ್ ಇಳಿರಿ ಸರ್. ನಾನ್ ಫೀಲ್ಡ್ ಇಳಿದ್ರಾಗತ್ತೆ ಅಂದ್ರೆ ಖಂಡಿತ ಆಗುತ್ತೆ. ಯಾವ ಫೀಲ್ಡ್ ಇಳಿಬೇಕು ಅದನ್ನ ಹೇಳಿ. ಯಾವ ತರ ಫೀಲ್ಡ್ ಇಳಿಬೇಕು? ನೀವು ರಾಜಕೀಯದ ಫೀಲ್ಡ್ ಇಳಿಬೇಕು. ಪ್ರಜಾಕೀಯ ಹೆಸರಲ್ಲೇ ರಾಜಕೀಯದ ಫೀಲ್ಡ್ ಇಳಿಬೇಕು. ಜನಗಳಿಗೆ ಅರ್ಥ ಆಗೋದೇ ರಿಯಾಲಿಟಿ ಅವಾಗ. ಹೌದು, ನೀವು ನಗೋದ್ರಲ್ಲಿ ಕೇಳಿ. ನೀವು ರಾಜಕೀಯ ಮಾಡ್ಬೇಕು ಅಂತೀರಾ, ಕೇಳಿ. ಅವರೆಲ್ಲ ರಾಜಕೀಯ ಅಂದ್ರೆ ತಪ್ಪು ಅನ್ಕೊಂಡ್ಬಿಟ್ಟಿದೀರಾ ನೀವು. ಸೀರಿಯಸ್ಲಿ ತಪ್ಪಿಲ್ಲ ಅದು. ಕೇಳಿ ಒಂದ್ ನಿಮಿಷ. ಕೆಳಗೆ ಇಳಿಯೋದು ಅಂತಿರಲ್ಲ, ಅದನ್ನೊಂದ್ ಚೂರ್ ಮಾತಾಡ್ಬಿಡಿ ನೀವು. ಏನ್ ಇಳಿಯೋದು? ಇಳಿಯೋದು ಅಂತಂದ್ರೆ ಜನರ ಜೊತೆ ಬೆರೆಯುವುದು. ಕೇಳಿ, ಎಲ್ಲೆಲ್ಲಿ ಬೆರೆಯುವುದು? ನಾನೊಂದ್ ಹಳ್ಳಿಗೆ ಹೋಗ್ತೀನಿ, ಅಲ್ಲೊಂದ್ 50 ಜನಕ್ಕೆ ನಾನ್ ಬರ್ತೀನಿ ಅಂತ ಒಂದ್ ಪೋಸ್ಟರ್ ಹಾಕ್ಬೇಕು ತಾನೆ? ಬೇಡ. ಓಕೆ, ನೀವ್ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗುತ್ತೆ ಸರ್, ಅದ್ರಲ್ಲಿ ಹೇಳ್ಬಿಡಿ ಅಂತ. ಬೇಡ, ಒಂದು ಆಟೋ ಕಟ್ಬಿಟ್ಟು ಬ್ಯಾನರ್ ಹಾಕ್ಬಿಟ್ಟು ಅನೌನ್ಸ್ ಮಾಡಿದ್ರು ಸಾಕು. ಟೆಕ್ನಾಲಜಿ ಮುಂದುವರೆದಿದೆ. 32,000 ಹಳ್ಳಿ ಇದೆ. 32,000 ಜನ ಕೊಡಿ, ಆಟೋ ಕಟ್ಕೊಂಡು ಓಡಾಡೋರ್ನ ನನಗೆ. ಏನ್ ಹೇಳಿ, ಉಪೇಂದ್ರ ಬರ್ತಾರೆ ಅಂತ ನನಗೆ ಕೊಡಿ. ನಿಮ್ಮ ಅಭಿಮಾನಿಗಳು ಯಾರು ಮನಸ್ಫೂರ್ತಿಯಾಗಿ ಹೋಗಿ ಮಾಡಕ್ ಹೋಗಲ್ಲ ಈ ಕಾರ್ಯನ? ಕೊಡಿ ಸ್ವಾಮಿ. ನನ್ನ ಅಭಿಮಾನಿಗಳು 24 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳಿದಾರಲ್ಲ, ಪಂಚಾಯತಿ ಮಟ್ಟದಲ್ಲೂ ಕೂಡ ಅಭ್ಯರ್ಥಿಗಳಿದಾರಲ್ಲ, ಅವ್ರ ಏನ್ ಮಾಡ್ಬೇಕು? ಅವರೆಲ್ಲ ಖರ್ಚು ಮಾಡಿ ಆಟೋ ಹಾಕೊಂಡು ಬ್ಯಾನರ್ ಕಟ್ಟಿ ಎಲ್ಲ ಮಾಡ್ಬೇಕಾ? ಮತ್ ಚುನಾವಣಾ ಆಯೋಗ ಮಿನಿಮಮ್ ಖರ್ಚು ಅಂತ ಇಟ್ಟೈತಂಗ್ರೆ ಅದು ಇಡ್ಲೇಬಾರ್ದಲ್ವಾ? ಮಾಡ್ಲೇಬಾರದ್ರಿ. ನನಗೆ ಸೋಷಿಯಲ್ ಮೀಡಿಯಾ ಇರೋ ಕಾಲದಲ್ಲಿ ಮಿನಿಮಮ್ ಖರ್ಚು ಮಾಡೋ ಲೆವೆಲ್ಗೆ ಬರ್ಬೇಕು. ಯಾವನೋ ಒಬ್ಬ ದುಡ್ಡಿಲ್ದ್ರು ನಮ್ದು ಎಲೆಕ್ಷನ್ ಇಲ್ಲೋ ಪರಿಸ್ಥಿತಿ ಬರ್ಬೇಕಿಲ್ಲಿ. ಹಂಗಂತ ನಿಮ್ ಪ್ರಕಾರ ದುಡ್ಡಿರೋನೇ ಬರ್ಬೇಕಾ ಇಲ್ಲಿ? ನಾನ್ ಹೇಳ್ತಿಲ್ಲಪ್ಪ, ನೀವೇ ಹೇಳ್ತಾ ಇದೀರಲ್ಲ ಸರ್. ಹಂಗಾರೆ ಮಿನಿಮಮ್ ಖರ್ಚು ಮಾಡಲ್ಲ, ಇನ್ನೊಬ್ಬ ಮ್ಯಾಕ್ಸಿಮಮ್ ಖರ್ಚು ಮಾಡ್ತಾನೆ, ಅವನ ಕಡೆ ನಿಮ್ ದೃಷ್ಟಿ ಹೋಗುತ್ತೆ. ಅಲ್ಲ, ನಾನೀಗ ಭೂಮಿಗೆ ನನ್ ಗೊಬ್ಬರನೇ ಆಗ್ತಾನೆ, ಬೆಳೆ ಬೆಳಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಭೂಮಿಲೇ ಗೊಬ್ಬರ ಇದೆ. ನಮ್ ತೋಟಕ್ಕೆ ಬನ್ನಿ, ಒಂದ್ ನಿಮಿಷ ನಮ್ ತೋಟಕ್ಕೆ ಬನ್ನಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ನಾನು ಗೊಬ್ಬರನೂ ಹಾಕಲ್ಲ, ಪೆಸ್ಟಿಸೈಡ್ಸ್ ಹಾಕಲ್ಲ. ಒಂದೇ ತರ ಇರುತ್ತೆ ಸರ್. ಅಲ್ಲ ಕೇಳಿ, ಅದಕ್ಕೆ ನಾವು ಭೂಮಿ ಯಾವನು ಜಗತ್ತಲ್ಲಿ ಫಸ್ಟ್ ದೇವ್ರು ಗೊಬ್ಬರ ಹಾಕು ಅಂತ, ಅದು ಆಟೋಮೆಟಿಕ್ ಗೊಬ್ಬರ ಆಗೋದು. ಆಟೋಮೆಟಿಕ್ ಕುರಿಗಳು ಓಡಾಡೋದು, ದನಗಳು ಓಡಾಡೋದು, ಗೊಬ್ಬರ ಆಗೋದು. ಇವಾಗ ನಾವೇನ್ ಮಾಡಿದೀವಿ, ಅತಿ ಬುದ್ಧಿ ಉಪಯೋಗಿಸಿ ಬರ್ಡ್ ಮಾಡಿ ಭೂಮಿನ ಈಗ ಆರ್ಟಿಫಿಷಿಯಲ್ ಗೊಬ್ಬರ ಹೊಡ್ಕೊಂಡ್ ಕೂತಿದೀವಿ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದು, ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ, ಸಣ್ಣ ಪುಟ್ಟ ಖರ್ಚು ಮಾಡ್ಬೇಕಾಗುತ್ತೆ. ಚುನಾವಣಾ ಆಯೋಗನು ಕೂಡ ಅದಕ್ಕೆ ಅನುಮತಿ ಕೊಟ್ಟಿದೆ. 40 ಲಕ್ಷ ಖರ್ಚು ಮಾಡ್ಬೋದು. ಸಣ್ಣ ಪುಟ್ಟ ಖರ್ಚು ಜೊತೆ ದೊಡ್ಡ ಖರ್ಚು ಅವ್ರಿಗೆ ಅಟ್ರಾಕ್ಟ್ ಆಗತ್ರಿ. ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅದು? ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ದೊಡ್ಡ ಖರ್ಚನ್ನ ಅಟ್ರಾಕ್ಟ್ ಮಾಡುವಂತದನ್ನ ಹೊಡೆದಾಕುವಂತ ಕೆಪಾಸಿಟಿ, ಹೊಡೆದಾಕುವಂತ ಪಾಪ್ಯುಲಾರಿಟಿ ನಿಮ್ಗೈತೆ. ನೀವು ಕಡಿಮೆ ಖರ್ಚು ಮಾಡೋದು ನೋಡಿಬೇಕು. ನಾನು ಅಯ್ಯೋ, ನಾನು ಖರ್ಚು ಮಾಡೋದು ಹೊಡಿಬೇಕು ಅಂತ ಹೇಳ್ತಿಲ್ಲ ನಾನು. ನೀವ್ ಹೇಳ್ಬೋದು ನಮ್ಮ ಅಭ್ಯರ್ಥಿಗಳು ದುಡ್ಡು ಖರ್ಚು ಮಾಡಲ್ಲ, ಇದನ್ನೇ 2 ವರ್ಷದಿಂದ ಹೇಳ್ತಿರೋದ್ರಿ. ಇಲ್ಲಿ ಹೇಳೋದಾಗಲ್ಲ, ಫೀಲ್ಡ್ ಬನ್ನಿ ಅಂತ ಹೇಳ್ತಿರೋದು ನಾನು ಅದನ್ನೇ. ಯಾವ ಫೀಲ್ಡ್? ನಮ್ಗಳ ಜೊತೆ ಬನ್ನಿ, ನಾವು ನಿಮ್ಗಳ ಜೊತೆಗೆ ಬರ್ತೀವಿಲ್ಲ ಅಂದ್ರೆ. ಓಕೆ, ನೋಡೋಣ, ಖಂಡಿತ ಟ್ರೈ ಮಾಡೋಣ ಸರ್. ಒಟ್ಟಾರೆಯಾಗಿ ನಿಮ್ ಪ್ರಕಾರ ನಾನೀಗ ತಮಿಳ್ನಾಡು ಎಕ್ಸಾಂಪಲ್ ಅದನ್ನು ಕೊಡಲ್ಲ, ಬಿಡಿ. ಅಲ್ಲ, ನಾವು ಸೆಂಟರ್ ಇದೀವಿ ಈಗ. ಇಲ್ಲ, ಸೆಂಟರ್ ಇಲ್ಲ, ಎಂಡಿಗೆ ಬಂದ್ಬಿಟ್ಟಿದೀವಿ. ಹೇಳಿ, ಎಂಡ್ ಏನ್ ಹೇಳಿ ಹೋಗ್ಲಿ ನಿಮ್ ಮುದ್ದೆ. ಅಲ್ಲ, ಇಂಟರ್ವ್ಯೂ ಅಲ್ಲಿ ಹೇಳ್ತಿರೋದು, ಸ್ಟೇಟ್ ಅಲ್ಲಿ ಹೇಳ್ತಿರೋದು. ಭೂಪಟದಲ್ಲಿ ನಾವು ಮಧ್ಯದಲ್ಲಿ ಇದೀವಿ. ಈ ಕಡೆ ಆಂಧ್ರ ಪ್ರದೇಶ ಇದೆ, ಈ ಕಡೆ ತಮಿಳ್ನಾಡು ಇದೆ. ಎರಡೂ ಕಡೆನೂ ಕೂಡ ಎಕ್ಸಾಂಪಲ್ ಸೆಟ್ ಆಗೋಗಿದೆ. ಸಿನಿಮಾ ನಟರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದು. ಒಂದು ಸಮ್ಮಿಶ್ರ ಆಯ್ತು, ಹೆಂಗಂಗೋ ಆಗೋಯ್ತು ಅಲ್ಲೂ ಸರ್ಕಾರ ಪವನ್ ಕಲ್ಯಾಣ್ ಅವ್ರ ಜೊತೆ. ಈ ಕಡೆ ವಿಜಯ್ ಅವರು ಒಂದು ದೊಡ್ಡ ಪಾರ್ಟಿ ಮಾಡ್ಕೊಂಡು, ಅದಾದ ನಂತರ ಅಲ್ಲೂ ಅತಂತ್ರ ಆಯ್ತು, ಹೆಂಗೋ ಅದನ್ನು ಮರ್ಜ್ ಮಾಡ್ಕೊಂಡು ಒಂದು ಸ್ವತಂತ್ರ ರಚನೆ ಆಗೋಯ್ತು. ನಮ್ಮ ಕರ್ನಾಟಕದಲ್ಲಿ ಒಂದು ನಿರೀಕ್ಷೆ ಐತೆ ಜನಗಳಿಗೆ. ಸಿನಿಮಾ ನಟ ಬೇಕು ನಿಮ್ಗೆ. ಇವಾಗ ಸಿನಿಮಾ ನಟನೆ ಬೇಕು ಅಂತಲ್ಲ, ಯಾರಾದ್ರೂ ಒಬ್ಬ ಬೇಕು. ಆ ಒಬ್ಬ ನೀವೇ ಯಾಕೆ ಆಗ್ಬಾರ್ದು? ನನ್ನ ನಟ ಅಂತ ಕೇಳ್ತಾ ಇದ್ದೀರಾ ನೀವು? ನಟ ಅಂತಾನೆ ಕೇಳ್ತೀರಾ ಸರ್? ಅಲ್ಲಿಬ್ರು ನಟರಾಗಿದ್ದಾರೆ ಸರ್, ಇಲ್ಲೊಬ್ಬ ನಟ ಆಗ. ನೀವು ನಟನಾಗಿದ್ಕೊಂಡೆ ತಾನೇ ಪಕ್ಷ ಸ್ಥಾಪನೆ ಮಾಡಿದ್ದು? ನಾನು ವೋಟರ್ ಆಗಿ ಪಕ್ಷ ಸ್ಥಾಪನೆ ಮಾಡಿದ್ರಿ. ನಾನು ನಟನಾಗಿದ್ದು. ಹೇಳಿ ಒಂದ್ ನಿಮಿಷ. ನನ್ನ ಫ್ಯಾನ್ಸ್ ಅಸೋಸಿಯೇಷನ್ ಯೂಸ್ ಮಾಡಿ ಏನ್ ಹೇಳಿ, ನೀವ್ ಹೇಳೋ ತರ ಏನ್ ಹೇಳಿ, ಆ ತರ ಒಂದು ಮಾಡ್ಬೇಕಾದ್ರೆ ನಾನು ರಾಜಕೀಯ ಮಾಡ್ತಿದ್ದೆ. ನಾನು ಪ್ರಜಾಕೀಯ ಅಂತ ಸುಳ್ಳು ಹೇಳ್ತಿರ್ಲಿಲ್ಲ ನಾನು. ಅರ್ಥ ಆಯ್ತಾ? ನಾನು ಹೇಳ್ತಿರೋದು ಫಸ್ಟ್ ಡೇ 1 ಇಂದ ಹೇಳ್ತೀನಿ. ಪ್ರಜೆಗಳು ಪ್ರಬುದ್ಧರಾಗ್ಬೇಕು. ಒಬ್ಬ ನಿಮ್ಮಂತ ಯುವಕರು ಬರೀ ಥಾಟ್ಸ್ ಇಟ್ಕೊಂಡ್ಬಂದು ನಾನು ಹಿಂಗ್ ಕೆಲಸ ಮಾಡ್ತೀನಿ ಅನ್ನೋರಿಗೆ ಒಂದು ಸ್ಫೂರ್ತಿದಾಯಕವಾದಂತ ಒಂದು ಅಟ್ಮಾಸ್ಫಿಯರ್ ಆಗ್ಬೇಕು. ಅಂತವ್ರಿಗೆ ನೀವು ಕೆಲಸ ಕೊಡ್ಬೇಕು. ಟೆಕ್ನಾಲಜಿ ಬಳಸುವಂತವ್ರಿಗೆ ಕೆಲಸ ಕೊಡ್ಬೇಕು. ನೀವು ಜನರ ಜೊತೆ ಕನೆಕ್ಟ್ ಆಗ್ಬೇಕು. ಇದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಾನು ಗೆಲ್ಬೇಕು, ನನ್ನ ಪಕ್ಷ ಗೆಲ್ಬೇಕು ನಾನು ಹೇಳೇ ಇಲ್ಲ. ನನ್ನ ಪಕ್ಷದ ಸಿದ್ಧಾಂತನೂ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ನಂದೊಂದು ಪಕ್ಷ ಇರಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು. ನಾನು ಹೇಳಿದ್ ಇಂಡಿಪೆಂಡೆಂಟ್ ನಿಮ್ಮಂತ ಹುಡುಗರುಗಳೆಲ್ಲ ಬಂದು ನಿಂತ್ಕೊಂಡು ಗೆಲ್ಲೋದಲ್ಲ, ಕೆಲಸ ಸಿಗುವಂತ ಅಟ್ಮಾಸ್ಫಿಯರ್. ನೀವೇನು ನಿರೀಕ್ಷೆ ಮಾಡ್ಬಿಡಿ ಸರ್, ಸಾರಥಿಯಾಗಿ ನಿಂತ್ಕೊಳ್ಳಿ ಸಾಕು. ನಾನು ಇನ್ನೇನ್ರಿ ಮಾಡ್ಲಿ? ನೀವು ಪಕ್ಷ ಗೆದ್ರೆ ನೀವು ಸಿಎಂ ಆಗದೆ ಬೇಡ, ಯಾರನ್ನು ಬೇರೆಯವ್ರನ್ನೇ ಮಾಡಿ.
ಅಲ್ಲ ಏನ್ ಮಾಡ್ಬೇಕು ನಾನು ಸಾರಥ್ಯ ನಿಂತ್ಕೊಳ್ಳಿ. ಗೆಲ್ಲೋದೇ ಬೇಕಾಗಿಲ್ಲ. ನೀವು ಮತ್ತೆ ಸಾರಥ್ಯ ಪಕ್ಷ ನಿಂತ್ಕೊಳ್ಳಿ. ಗೆದ್ರ ಮೇಲೆ ನೀವು ಸಿಎಂ ನಿಮ್ಗೆ ಒಂದ್ ಮುಂದಕ್ಕೆ ಒಂದು ಆತಂಕ ಇರ್ಬೋದು, ಜನ ಎಲ್ಲ ನನ್ನ ಗೆಲ್ಸ್ಬಿಡ್ತಾರೆ, ಆಮೇಲೆ ನಮ್ಮ ಸಿಎಂ ಅನ್ನ ಸ್ಥಾನಕ್ಕೆ ಬಿಡ್ತಾರೆ. ಬೇಡ, ಯಾರು ನಿಮ್ಮ ಪಾರ್ಟಿ ಯಾರು ಗೆದ್ದವ್ರೆ ಮಾಡೋಣ. ನೀವು ಜಸ್ಟ್ ಸಾರಥ್ಯ ನಿಂತ್ಕೊಳ್ಳಿ ಸಾಕು, ಕೃಷ್ಣ ಆಗ್ಬಿಡಿ ಸಾಕು. ಹೇಳಿ, ಆಸೆ ಇರೋನ್ಗೆ ಸರ್ ನೀವು ಆತಂಕ, ಜಸ್ಟ್ ಕೃಷ್ಣ ಆಗಿ ಸರ್. ಆಸೆ ಇರೋನ್ಗೆ ಆತಂಕ ಇರುತ್ತೆ. ಹೇಳಿ, ನನಗೆ ಯಾವ ಆಸೆಗಳು ಇಲ್ಲ ಆತರ. ಓಕೆನಾ? ನಾನೇನು ಬುದ್ಧ, ಗೌತಮ ಬುದ್ಧ, ನಾನೇನೋ ಒಂದ್ ಸನ್ಯಾಸಿ ಅಂತ ಅನ್ಕೊಂಬಿಡಿ. ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ. ನಾನೊಬ್ಬ ಸಾಧಾರಣ ಬಿಡಿ, ಆಸೆ ದುಃಖಕ್ಕೆ ಮೂಲ ಅಂತ ಜಗತ್ನ ಗೆಲ್ಬೇಕು ಅನ್ಕೊಂಡಿದ್ದು ಸಾಧಾರಣ ವ್ಯಕ್ತಿ. ನಾನೊಬ್ಬ ವೋಟರ್ ಆಗಿ ಫೀಲ್ ಮಾಡಿ ನಾನು ಪಾರ್ಟಿ ಮಾಡಿದ್ದೀನಿ ಅಷ್ಟೇ. ವೋಟರ್ ಗೆಲ್ಲೋವರೆಗೂ ಕೂಡ ನಾನ್ ಗೆಲ್ಲಲ್ಲ. ವೋಟರ್ ಗೆದ್ದದ ಕೂಡಲೇ ನಾನು ಗೆಲ್ತೀನಿ. ವೋಟರ್ ಗೆಲ್ಲಲ್ಲ, ಗೆಲ್ತಾರೆ. ನೋಡಿ ಬೇಕಾರೆ ಎಷ್ಟು ವರ್ಷ ಆಗ್ಬೋದು ನೋಡಿ, ನಾವು ನೀವು ಇರ್ತೀವಿ ಅಲ್ಲಿ ತನಕ. ನೋಡೋಣ ರೀ, ಇದೇ ಚಾಲೆಂಜ್ ಮಾಡಿ. ವೋಟರ್ ಗೆಲ್ತಾರೆ ನೋಡಿ ಬೇಕಾರೆ. ಯಂಗ್ಸ್ಟರ್ಸ್ ಚೇಂಜ್ ಆಗ್ತಾರೆ ನೋಡಿ ಬೇಕಾರೆ. ಅವ್ರು ಚೇಂಜ್ ಆಗ್ಬೇಕು ಅಂತಂದ್ರೆ ಒಬ್ಬ ಸಾರಥಿ ಬೀದಿಗಿಳಿದ್ ಬರ್ಬೇಕು. ಏನ್ ಬೀದಿಗೆ ಇಳಿಯೋದೇ ಬಿಡ. ಅವ್ರು ಕುತ್ಕೊಳ್ಳಿ ಸರ್ ಮನೇಲಿ, ನೀವು ವಯಸ್ಸಾಗಿದೆ ನಿಮ್ಗೆ, ನಾವ್ ಯಂಗ್ಸ್ಟರ್ಸ್ ಮಾಡ್ತೀವಿ ಅಂತ ಎತ್ಕೊಂತಾರೆ ನೋಡಿ ಕೈ. ಯಾರು ಹೇಳ್ತಾರೆ ಅಂತ ನೋಡಿ. ಅಲ್ಲ, ವಯಸ್ಸಾಗಿದೆ ನೀವು ಮನೆ ಕುತ್ಕೊಳ್ಳಿ, ಯಾರಿಗೆ ಹೇಳ್ತಾರೆ? ನನಗೆ ಹೇಳ್ತಾರೆ ನೋಡಿ. ನೀವ್ ಯಾಕ್ರಿ ಬರ್ತೀರಾ? ಆಲ್ರೆಡಿ ನಿರೀಕ್ಷೆ ಮಾಡಿದಿರಿ, 25 ವರ್ಷ ನಾವು ಮಾಡ್ತೀವಿ, ಹೋಗ್ರಿ ಮಾಡ್ಕೊಂಡು. ನೀವು ಆಲ್ರೆಡಿ ನಿರೀಕ್ಷೆ ಮಾಡಿದ್ರೆ ಜನ ಈ ತರ ಹೇಳ್ತಾರೆ. ನಾನು ಆರಾಮ ಮನೇಲೆ ಕೂತ್ಕೋಬಹುದು, ಫಿಕ್ಸ್ ಆಗಿದ್ರಿ. ನಾನ್ ಮನೇಲೆ ಕೂತ್ಕೊಂಡು ಮನೇಲಿ ಕೂತ್ಕೊಳ್ಳಕ್ ರೆಡಿ. ನಾನ್ ಕೆಲಸ ಮಾಡಕ್ ನನ್ ಕೆಲಸ. 2028 ನೀವು ಬರ್ತೀರಿ ಫೀಲ್ಡ್ ಅಂತ ಅನ್ಕೊಂಡಿದೀನಿ. ಇಲ್ಲ, ನೀವೇನಾರ ಅನ್ಕೊಳ್ಳಿ, ಹೇಳ್ತೀನಿ ಕೇಳಿ. ನನಗ್ ಬೇಕಾದ್ರೆ ಅವ್ರೇ ಹೇಳ್ಬೇಕು. ಬಟ್ ನನ್ನ ನಿರೀಕ್ಷೆ ಇಲ್ಲೇ ಡಮಾರ್ ಅನ್ಸ್ಬಿಟ್ರಿ ನೀವು. ಅಲ್ಲ, ನನಗೆ ಇಲ್ಲೇ ನಿರೀಕ್ಷೆ ಒಟ್ಟಾಯ್ತು. ನಿಮ್ಮಂತ ಯುವಕರು ಹಿಂಗ್ ಮಾತಾಡೋದ್ ನೋಡಿ, ರಾಜಕೀಯ ಮಾಡ್ಕೊಂಬನ್ನಿ, ಪ್ರಜಾಕೀಯ ಮಾಡಿರ್ಕೊಳ್ಳಿ, ನನಗೂ ಒಟ್ಟಾಗತ್ತೆ ಸರ್. ಕೇಳಿ, ನೀವು ಗೆಲ್ತೀರಾ ಅಂತ ನನಗ್ ಭರವಸೆ ಬರೋರ್ಗು ನಾನು ಎಲೆಕ್ಷನ್ ನಿಲ್ಲಲ್ಲ. ಕರೆಕ್ಟಾ? ನೀವು ನಿಲ್ಲಲ್ಲ, ನೀವು ಗೆಲ್ಲಲ್ಲ. ನೀವು ಗೆಲ್ಲಲ್ಲ, ಓಟ್ ಹಾಕಲ್ಲ. ಅಲ್ಲ, ನೀವು ಗೆಲ್ಲಲ್ಲ. ಯಾಕಂತಂದ್ರೆ ವಿಚಾರಗಳು ಜನರಿಗೆ ಮುಟ್ಟಲ್ಲ. ಜನರಿಗೆ ಊಟ ಬೇಕು ಹೊರತು ಆ ಕ್ಷಣಕ್ಕೆ ವಿಚಾರಗಳು ಬೇಕಿಲ್ಲ. ಊಟ ನಿಮ್ದೇರಿ ಅಲ್ಲಿರೋದು ಅಂತ ಹೇಳ್ತಿರೋದು. ನೀವು ದುಡ್ದು ಇಟ್ಟಿರೋ ದುಡ್ಡನ್ನ ಬೇರೆ ಯಾರೋ ನನ್ ತರಕ್ ಬರೀಕಿಲ್ಲ ಕಣಪ್ಪ, ನೀನ್ ಬಂದ್ ತಕೊಡು ಅಂತಾರೆ. ಆಯ್ತ್ರಿ, ತೆಕ್ಕೊಡಕ್ಕೆ ನಾನು ಮಾರ್ಗ ಹೇಳ್ತಾ ಇದ್ದೀನಿ ನಿಮ್ಗೆ. ನೀವ್ ಅಂತವ್ನ ಇಡಿ, ನಿಮ್ಗೆ ತಂದ್ಕೊಡು ಅಂತವ್ನ ಇಟ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಅದನ್ನ ತಿಳಿಸ್ಬೇಕಲ್ಲ ನಾವು ಹೋಗಿ. ನಾನು ಇನ್ಯಾವ ರೀತಿ ತಿಳಿಸ್ಲಿ? ಒಳ್ಳೆ ಕತೆ ಅಲ್ಲ. ಇಲ್ಲಿ ನೀವೇ ಹೇಳಿದ್ರಿ ಸರ್, ಒಂದು ಫೇಸ್ಬುಕ್ ಅಲ್ಲಿ ಹಾಕಿ ಸರ್, ಎಲ್ಲರೂ ಬಂದ್ಬಿಡ್ತಾರೆ ಒಂದು ಹಳ್ಳಿಗೆ ಅಂದ್ರೆ. ಹೆಂಗ್ ಬಂದ್ಬಿಡ್ತಾರೆ? ನೀವ್ ಹೇಳಿದ್ದಕ್ಕೆ ನೀವೇ ರಿವರ್ಸ್ ಹೇಳ್ತಾ ಇದ್ದೀರಿ. ಕನಿಷ್ಠ ಜನ ಯಾರು ಬರ್ಬೋದಲ್ಲ? ಕನಿಷ್ಠ ಜನಕ್ಕೆ ಇನ್ನೊಬ್ಬ ವರ್ಡ್ ಆಫ್ ಮೌತ್ ಆಗ್ಬೋದಲ್ಲ ಊರಲ್ಲಿ. ಅದೇ ಇವಾಗ ಆಗ್ಬೋದಲ್ಲ. ಕನಿಷ್ಠ ಜನಕ್ಕೆ ತಲುಪ್ತಿದೆ ತಾನೆ ನಿಮ್ ಫೇಸ್ಬುಕ್. ಅದು ವರ್ಡ್ ಆಫ್ ಮೌತ್ ಆಗ್ಬೋದಲ್ವಾ? ನಾನು ನಿಮ್ಮನ್ನ ನೋಡಕ್ ಬರ್ಬೋದು ಬರೀ. ನನ್ ನೋಡಕ್ ಬರೋದ್ ಬೇಡ. ಅದಕ್ಕೆ ನಾನು ಸಿನಿಮಾ ಕೂತ್ಕೊಂಡ್ ಮಾಡ್ತೀರಾ? ನಾನು ಹೋಗಿ ಮಾಡಲ್ಲ. ನಾನು ಶೂಟಿಂಗ್ ಬರ್ತೀನಿ, ಬನ್ರಿ, ಮೇಕಪ್ ಹಾಕೊಂಡ್ ಬರ್ತೀನಿ, ಅವಾಗ ನೋಡ್ರಿ. ಒಂದ್ ಚಿತ್ರ ಗೆಟಪ್ ಹಾಕೊಂಡ್ ಬರ್ತೀನಿ, ಅವಾಗ ನೋಡಿ ಖುಷಿ ಆಗತ್ತೆ ನಿಮ್ಗೆ. ನಾನು ಈ ತರ ನಾರ್ಮಲ್ ಆಗಿ ಯಾಕೆ ಬರ್ಲಿ ನಿಮ್ಗೆ ಖುಷಿ ಕೊಡೋದಕ್ಕೆ? ಓಕೆನಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ.